ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ತಮಗೆಲ್ಲರಿಗೂ ಕನ್ನಡ ವ್ಯಾಕರಣ ಸೀರೀಸ್ ಡೇ 2ಗೆ ಸ್ವಾಗತ ಸುಸ್ವಾಗತ. ನಮ್ಮ ಡೇ 1ನಲ್ಲಿ ವರ್ಣಮಾಲೆ ಅಂದ್ರೆ ಏನು, ಅದರಲ್ಲಿ ಯಾವೆಲ್ಲ ವಿಧಗಳಿದಾವ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಹೋಪ್ ನೀವು ಆ ವಿಡಿಯೋನ ನೋಡಿದ್ರೆ ಅಂತ ಅನ್ಕೊಂತೀನಿ. ಏನಾದರೂ ಇನ್ನೂ ನೋಡಿಲ್ಲ ಅಂದರೆ VAO ಕನ್ನಡ ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ಮೊದಲನೇ ವಿಡಿಯೋನ ನೋಡ್ಬೋದು. ಸೊ ಇದು VAO ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಡೈಲಿ ಒಂದೊಂದು ಟಾಪಿಕ್. ಸೊ ಎಕ್ಸಾಮ್ ಅನ್ನೋಷ್ಟರಲ್ಲಿ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಹೋಗ್ತದೆ. ಸೊ ನಾವು ಈ ವ್ಯಾಕರಣವನ್ನು ಕಲಿಯಲಿಕ್ಕೆ ಯಾವ ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ದೀವಿ? ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ನಮ್ಮ ಹೆಡ್ಡಿಂಗ್ ಬಂದ್ಬಿಟ್ಟು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಿಗೆ ಇನ್ನೊಂದು ಹೆಸರೇನಪ್ಪ, ಇವುಗಳಿಗೆ ನಾವು ಒತ್ತಕ್ಷರಗಳು ಅಂತ ಕೂಡ ಕರಿತೀವಿ. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಇಲ್ಲಿ ಅಕ್ಕ ಎಂಬ ಶಬ್ದದಲ್ಲಿ ಯಾವೆಲ್ಲ ಅಕ್ಷರಗಳಿವೆ ಎಂಬುದನ್ನು ನೋಡಿರಿ. ಸೊ ಅಕ್ಕನ್ನು ಬಿಡಿಸ್ತಾ ಬರಿತಾ ಹೋದಾಗ ನಾವು ಕ ಅನ್ನ ಹೆಂಗೆ ಬರಿತೀವಿ ಅಂದರೆ ಕ ಅನ್ನೋ ವ್ಯಂಜನ ಪ್ಲಸ್ ಕ ಅನ್ನೋ ವ್ಯಂಜನ ಪ್ಲಸ್ ಅನ್ನುವ ಸ್ವರ, ಇದಷ್ಟು ಸೇರಿಬಿಟ್ಟು ಏನಾಗಿದೆ ನಮಗೆ ಈ ಕ ಸಿಕ್ಕಿರ್ತಕ್ಕಂಥದ್ದು. ಸೊ ನೋಡಿ, ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ, ಹೀಗೆ 4 ಅಕ್ಷರಗಳು ಜೋಡಿಯಾಗಿ ಅಕ್ಕ ಎಂಬ ಶಬ್ದ ಸಿಕ್ಕಿದೆ ಅಲ್ಲವೇ? ಹೌದು. ಇದರ ಹಾಗೆ ಅನ್ನ ಎಂಬ ಪದವನ್ನು ನೋಡ್ತಾ ಹೋದಾಗ ಅ ಅಂತಕ್ಕಂಥ ಸ್ವರ ಪ್ಲಸ್ ನ ಅ ಇವೆಲ್ಲ ಸೇರಿ ಅನ್ನ ಅಂತ ಸಿಕ್ಕಿದೆ. ಇಲ್ಲೂ ಕೂಡ 4 ಅಕ್ಷರಗಳು ಸೇರಿ ಅನ್ನ ಎಂಬ ಶಬ್ದವಾಗಿದೆ. ಸೊ ಕ ಎಂದರೆ ಕ ಪ್ಲಸ್ ಅ, ನ ಎಂದರೆ ನ ಪ್ಲಸ್ ಅ. ಸೊ ಇವುಗಳನ್ನ ಗಮನಿಸ್ತಾ ಹೋದಾಗ ವ್ಯಂಜನಗಳಿಗೆ ತನ್ನದೇ ಒಂದು ವ್ಯಂಜನ ಬಂದು ಸೇರ್ಕೋತಾ ಇದೆ. ನೋಡಿ, ಇಲ್ಲಿ ಎರಡೆರಡು ವ್ಯಂಜನಗಳು ಸೇರಿಕೊಂಡು ಒಂದು ಅಕ್ಷರವಾಗ್ತಾ ಇದೆ. ಸೊ ಈ ಎರಡು ವ್ಯಂಜನಗಳು ಒಂದೇ ಜಾತಿಯ ಎಂದರೆ ಸಜಾತಿಯ ವ್ಯಂಜನಗಳು. ಸೊ ಈ ಒತ್ತಕ್ಷರವನ್ನು ಕಲಿಬೇಕಂದ ಸಂದರ್ಭದಲ್ಲಿ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು, ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಎರಡು ಕಲಿತೀವಿ. ಯಾವ್ಯಾವುದು? ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ಬರ್ತದೆ ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಇಲ್ಲಿ ನೋಡಿ, ಒಂದೇ ಜಾತಿಯ ಅಕ್ಷರಗಳು ಕೂಡ್ಕೊಂಡಿದ್ರೆ ಅಲ್ಲಿ. ಸೊ ಈಗ ಮೊದಲಿಗೆ ಏನು ಕೊಟ್ಟಿದ್ದಾರೆ ಅವರು? ಅಕ್ಕ ಅಂತ ಕೊಟ್ಟಿದ್ರಲ್ಲ, ಕ ಅನ್ನೋದು ಒಂದು ವ್ಯಂಜನ, ರೈಟ್? ಈ ಕಗೆ ಮತ್ತೊಂದು ವ್ಯಂಜನ ಯಾವ್ದು ಸೇರಿದೆ? ಕದ ಒತ್ತೆ ಸೇರಿದೆ. ಸೊ ಕ ಎಂಬ ವ್ಯಂಜನಕ್ಕೆ ಮತ್ತೆ ಕ ಒತ್ತಕ್ಷರ ಸೇರಿದ್ರೆ ಅದು ಒಂದು ಸಜಾತಿಯ. ಮತ್ತೆ ಅನ್ನ ಅಂತ ಕೊಟ್ಟಿದ್ದಾರೆ, ನ ಕೆಳಗಡೆ ನದ ಒತ್ತೆ ಬಂದಿದೆ. ಸೊ ನ ಜಾತಿಯ ಒತ್ತೆ ಕೆಳಗಡೆ ಬಂದಿದೆ ಅಂದ್ರೆ ಅದು ಒಂದೇ ಜಾತಿಯ ಅಕ್ಷರ, ಹಾಗಾದ್ರೆ ಅದು ಕೂಡ ಸಜಾತಿಯ. ಸೊ ಟೋಟಲ್ ಆಗಿ ಇಲ್ಲಿ ಡೆಫಿನೇಷನ್ ಅನ್ನ ಏನು ಕೊಡ್ತಾರೆ ನೋಡಿ ಅವರು, ಇಲ್ಲಿ ಸಜಾತಿಯ ಅಕ್ಷರಗಳು ಅಂತ ನೋಡ್ತಾ ಹೋದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತಾಕ್ಷರವೆನಿಸುವುದು. ಇದಕ್ಕೆ ದ್ವಿತ್ವ ಎಂದು ಹೆಸರು ಕೂಡ ಇದೆ. ವೆರಿ ಇಂಪಾರ್ಟೆಂಟ್. ಸೊ ದ್ವಿತ್ವ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳಬಹುದು. ಅಲ್ಲಿ ಕಂಪಲ್ಸರಿ ದ್ವಿತ್ವ ಎಂದರೆ ಸಜಾತಿಯ ಸಂಯುಕ್ತಾಕ್ಷರ. ಸಜಾತಿ ಅಂದ್ರೆ ಹೆಂಗೆ ಬರಬೇಕು? ಎರಡು ವ್ಯಂಜನಗಳು ಒಂದೇ ಜಾತಿಯಾಗಿರಬೇಕು. ಇಲ್ಲಿ ಅಕ್ಕ, ಕದ ಕೆಳಗಡೆ ಕ ಒತ್ ಅಂದ್ರೆ ಎರಡು ಅಕ್ಷರ ಒಂದೇ ಬರ್ಬೇಕಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಜಾತಿ ಅದು ಇದು ಗೊತ್ತಾಗ್ಲಿಲ್ಲ ಅಂದ್ರೆ. ಅನ್ನ, ನದ ಕೆಳಗಡೆ ನ ಒತ್. ಅಜ್ಜ, ಜದ ಕೆಳಗಡೆ ಜ ಒತ್. ಕೆಟ್ಟು, ಟದ ಕೆಳಗಡೆ ಟ ಒತ್. ಹುತ್ತ, ತದ ಕೆಳಗಡೆ ತ ಒತ್. ಸೊ ಈ ತನ ಹೆಂಗೆ ಬರಿತೀವಿ ನಾವು? ತ ಪ್ಲಸ್ ಅ. ಸೊ ಇಲ್ಲಿ ಏನಾಗ್ತಾ ಇದೆ? ತದ ಕೆಳಗಡೆ ತ ಒತ್ತೆ ಬರ್ತಾ ಇದೆ. ಸೊ ಈ ರೀತಿ ಬಂದರೆ ಅದನ್ನ ಸಜಾತಿಯ. ಇಲ್ಲಿ ಎರಡನೇ ಉದಾಹರಣೆ ಕೊಟ್ಟಿದ್ದಾರೆ ಅವರು, ಅದನ್ನ ಏನು ತೆಗೆದುಕೊಳ್ತಾ ಹೋಗ್ತಾರೆ ಅಂದ್ರೆ ಉದಾಹರಣೆಯಲ್ಲಿ ಅವರು ಭಕ್ತ ಅಂತ ತೆಗೆದುಕೊಳ್ತಾರೆ. ಭಕ್ತ. ಸೊ ಭಕ್ತವನ್ನ ಹೆಂಗೆ ಬಿಡಿಸ್ಬಿಡ್ತಾರೆ ಅವರು? ಮೊದಲಿಗೆ ಭ ಅನ್ನ ಬ ಪ್ಲಸ್ ಅ, ಆಮೇಲೆ ತ ಅನ್ನ ಕ ಪ್ಲಸ್ ತ ಪ್ಲಸ್ ಅ. ಸೊ ಇಲ್ಲಿ ಕದ ಕೆಳಗಡೆ ಯಾವ ಒತ್ತಕ್ಷರ ಬಂದಿದೆ? ತದ ಒತ್ತಕ್ಷರ ಬಂದಿದೆ. ಇನ್ ಕೇಸ್ ಕದ ಕೆಳಗಡೆ ಕ ಬಂದ್ರೆ ಸಜಾತಿ ಅಂತ ಇದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ? ಕಳದ ಕೆಳಗಡೆ ತ ಒತ್ತು ಬರ್ತಾ ಇದೆ. ಅಂದ್ರೆ ಇದು ಒಂದು ಬೇರೆ ಜಾತಿ, ಇದು ಒಂದು ಬೇರೆ ಜಾತಿ. ಸೊ ಬೇರೆ ಬೇರೆ ಜಾತಿ ಅಕ್ಷರಗಳು ಕೂಡ್ಕೊಂಡಿದ್ರೆ ಅದನ್ನ ನಾವು ವಿಜಾತಿ ಅಂತ ಕರಿತೀವಿ. ನೋಡಿ, ಇಲ್ಲಿ 5 ಅಕ್ಷರಗಳಿವೆ. ಅದೇ ರೀತಿಯಾಗಿ ಅಷ್ಟು ಅಂತ ತೆಗೆದುಕೊಂಡಿದ್ದಾರೆ, ಅದರಲ್ಲಿ ಶ ಕೆಳಗಡೆ ಟ ಒತ್ತು ಬಂದಿದೆ. ಟೋಟಲ್ ಆಗಿ ಇಲ್ಲಿ 4 ಅಕ್ಷರಗಳಿವೆ. ಸ್ತ್ರೀ ಎಂಬ ಪದವನ್ನು ತೆಗೆದುಕೊಂಡಿದ್ದಾರೆ. ಸ್ತ್ರೀಯನ್ನು ಹೆಂಗೆ ಬಿಡಿಸಿ ಬರ್ತಾರೆ ಅವರು? ಸ್ತ್ರೀ ಅಂತ ಇದ್ರೆ ಸ ಅನ್ನುವ ವ್ಯಂಜನ ಪ್ಲಸ್ ತ ಅನ್ನುವ ವ್ಯಂಜನ ಪ್ಲಸ್ ರ ಅನ್ನುವ ವ್ಯಂಜನ ಪ್ಲಸ್ ಇ. ಸೊ ಈ ಎಲ್ಲವೂ ಸೇರ್ಕೊಂಡು ಏನಾಗಿದೆ ನಮಗೆ? ಸ್ತ್ರೀ ಅನ್ನುವ ಒಂದು ಅಕ್ಷರ ಸಿಕ್ಕಿದೆ. ಇಲ್ಲಿ ಏನಾಗ್ತಾ ಇದೆ? ಸದ ಕೆಳಗಡೆ ತನು ಒತ್ತು ಬರ್ತಾ ಇದೆ, ರದ ಒತ್ತುನು ಕೂಡ ಬರ್ತಾ ಇದೆ. ಸೊ ಬೇರೆ ಜಾತಿಯ ಒತ್ತುಗಳು ಬರ್ತಾ ಇದ್ದಾವ ಅಲ್ವಾ? ಸೊ ಈ ಮೇಲಿನ ಉದಾಹರಣೆಗಳನ್ನು ಎರಡೆರಡು ಮೂರು ವ್ಯಂಜನಗಳು ಸೇರಿ ಒಂದೊಂದು ಅಕ್ಷರಗಳಾಗಿರೋದನ್ನ ಗಮನಿಸ್ತೀವಿ. ಹೀಗೆ ಇಲ್ಲಿ ಸೇರಿಸುವ ವ್ಯಂಜನಗಳು ಬೇರೆ ಬೇರೆ ಜಾತಿಯೂ ಆಗಿದ್ದಾವೆ. ಹಾಗಾದ್ರೆ ಬೇರೆ ಜಾತಿಯ ಅಕ್ಷರಗಳು ಸೇರಿದ್ರೆ ಅದನ್ನ ವಿಜಾತಿ ಅಂತ ಕರಿತೀವಿ. ಸ್ತ್ರೀ ವಿಜಾತಿಯ, ಷ್ಟು ವಿಜಾತಿಯ, ತ ವಿಜಾತಿಯ ಅಲ್ವಾ? ಸೊ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ.
ಸಪೋಸ್ ಸಂಯುಕ್ತ ಪದದ ಅರ್ಥ ಕೇಳಿದ್ರೆ ನೋಡಿ, ಸಂಯುಕ್ತ ಎಂದರೆ ಚೆನ್ನಾಗಿ ಸೇರಿಸಿದ ಎಂದರ್ಥ. ಎರಡು ವ್ಯಂಜನಗಳು ಮಧ್ಯದಲ್ಲಿ ಯಾವ ಕಾಲ ವಿಳಂಬವೂ ಇಲ್ಲದೆ ಸೇರುತ್ತಿದ್ದರೆ ಅದನ್ನು ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಸಂಯುಕ್ತಾಕ್ಷರ ಅಂದರೆ ಎರಡು ವ್ಯಂಜನಗಳ ಮಧ್ಯದಲ್ಲಿ ಯಾವುದೇ ಕಾಲ ವಿಳಂಬವಿಲ್ಲದೆ ಸೇರ್ತಾ ಇರಬೇಕು. ಅಫ್ಕೋರ್ಸ್ ಅದರೊಳಗಡೆ ಡಿವೈಡ್ ಮಾಡ್ತೀವಿ ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ. ಬಟ್ ಜಸ್ಟ್ ನಿಮಗೆ ಸಂಯುಕ್ತಾಕ್ಷರ ಅಂತ ಏನಾದರೂ ಕೇಳಿದರೆ ಇದೇ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಮೀನಿಂಗ್. ನೆಕ್ಸ್ಟ್ ಸಮ್ ಟೈಮ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ ನೋಡಿ, ಹೇಳಿದ್ನಲ್ಲ ಆವಾಗಲೇ. ದ್ವಿತ್ವ. ಏನು ದ್ವಿತ್ವ ಎಂದರೆ ಒಂದೇ ಜಾತಿ ಎರಡು ವ್ಯಂಜನಗಳು ಸೇರುವುದಕ್ಕೆ ಮಾತ್ರ ಕರೆಯಲಾಗುವುದು. ಸೊ ಸ್ಟೇಟ್ಮೆಂಟಲ್ಲಿ ಬಂದರೆ ನೆನ್ಪಿಟ್ಕೊಳ್ಳಿ, ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರ್ತಾ ಇದ್ದರೆ ಅದನ್ನು ನಾವು ದ್ವಿತ್ವ ಅಂತೇಳಿ ಕರಿತೀವಿ. ಸಪೋಸ್ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿದರೆ ಅದು ದ್ವಿತ್ವ ಅನಿಸ್ಕೊಳ್ತದನ? ನೋ, ಇಲ್ಲ. ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿಕೊಂಡರೆ ಅದು ದ್ವಿತ್ವ ಅನಿಸಿಕೊಳ್ಳುವುದಿಲ್ಲ. ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವಸ್ತ್ರ ಅಂತ ಕೊಟ್ಟಿದ್ದಾರೆ. ವಸ್ತ್ರ. ಸೊ ಸದ ಕೆಳಗಡೆ ಏನಾಗ್ತಾ ಇದೆ? ಸದ ಜೊತೆಗೆ ತ ಒತ್ತು ಬರ್ತಾ ಇದೆ, ರ ಒತ್ತು ಬರ್ತಾ ಇದೆ. ಹಾಗಾದರೆ ಸ ಜಾತಿ ಬೇರೆ, ತ ಜಾತಿ ಬೇರೆ, ರ ಜಾತಿ ಬೇರೆ, ಬೇರೆ ಬೇರೆ ಎಲ್ಲ ಕುಡ್ಕೊಂಡ್ಬಿಟ್ಟಿದ್ದಾವೆ. ಹಾಗಾದರೆ ವಸ್ತ್ರ ಅನ್ನೋದೇನಾಯಿತು? ವಿಜಾತಿಗೆ ಉದಾಹರಣೆ ಆಯಿತು. ಲೈಕ್ ವೈಸ್ ಅಕ್ಷರ ಅಂತ ತೆಗೆದುಕೊಂಡಿದ್ದಾರೆ. ಅಕ್ಷರ. ಸೊ ಇಲ್ಲಿ ಕ ಕೆಳಗಡೆ ಶದ ಒತ್ತಕ್ಷರ ಬಂದಿದೆ. ಇನ್ ಕೇಸ್ ಕದ ಕೆಳಗಡೆ ಕದ ಬಂದಿದ್ರೆ ಅದು ಸಜಾತಿ ಆಗ್ತಿತ್ತು. ಬಟ್ ಇಲ್ಲಿ ಕದ ಕೆಳಗಡೆ ಶ, ಹಾಗಾದರೆ ಅಕ್ಷರ ಅನ್ನೋದು ಕೂಡ ವಿಜಾತಿಯ. ಲೈಕ್ ವೈಸ್ ಜ್ಞಾನ. ನೋಡಿ, ಜ್ಞಾನ ಬಿಡಿಸಿ ಬರೆಯಿರಿ ಕೇಳ್ಬೋದು ನಿಮಗೆ, ಇದರಲ್ಲಿ ಯಾವೆಲ್ಲ ಅಕ್ಷರಗಳು ಇದಾವೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಜ ಮತ್ತು ಜ್ಞ ಇವೆರಡು ಸೇರಿ ಜ್ಞ ಆಗಿದಾವ. ಸ್ವಾರ್ಥ. ಸ ಪ್ಲಸ್ ವ ಎರಡು ಸೇರಿ ಸ್ವ ಆಯಿತು. ಆಮೇಲೆ ರ ಪ್ಲಸ್ ತ ಇದು ಕೇಳಿ ರಥ ಆಯಿತು, ಸ್ವಾರ್ಥ. ಲೈಕ್ ವಾಸ್ ಶಕ್ತಿ. ಕ ಕೆಳಗಡೆ ತ ಒತ್ತು ಬಂದಿದೆ, ಇದು ಕೂಡ ವಿಜಾತಿಯ. ಸೊ ಆಲ್ ಟುಗೆದರ್ ಏನೇನು ಬಿಡಬೇಕು? ಒಂದೇ ಜಾತಿಯ ಅಕ್ಷರಗಳು ಕೂಡ್ಕೊಂಡಿದ್ರೆ ಸಜಾತಿಯ, ಬೇರೆ ಬೇರೆ ಜಾತಿಯ ಅಕ್ಷರಗಳು ಕೂಡ್ಕೊಂಡಿದ್ರೆ ಅದು ವಿಜಾತಿಯ. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಹಲವಾರು ಬಾರಿ ಮೇಲೆ ಪ್ರಶ್ನೆ ಆಗಿದೆ. ಸಿಂಪಲ್ ಆಗಿರೋ ಕಾನ್ಸೆಪ್ಟು, ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಾರೆ. ಈ ಎರಡು ಕೀವರ್ಡನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೆ ಎಕ್ಸಾಮಲ್ಲಿ ಏನಾದರೂ ಪ್ರಶ್ನೆ ಬಂದರೆ ಈಸಿಯಾಗಿ ಆನ್ಸರ್ ಮಾಡಿ. ಹೋಪ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅನ್ಕೊತೀನಿ. ಸಂಯುಕ್ತಾಕ್ಷರ ಎಂದರೇನು, ದ್ವಿತ್ವ ಎಂದರೇನು, ಸಜಾತಿ ಎಂದರೇನು, ವಿಜಾತಿ ಎಂದರೇನು. ಸೊ ಇವತ್ತು ಇಷ್ಟೇ ಕಂಪ್ಲೀಟ್ ಸಂಯುಕ್ತಾಕ್ಷರಗಳ ಬಗ್ಗೆ ಕಲ್ತ್ವಿ. ನಾಳಿನ ವಿಡಿಯೋದಲ್ಲಿ ನಾವು ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಆ ಒಂದು ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಲವಾರು ಬಾರಿ ಬರ್ತದೆ, ಹಲವಾರು ಅಂತಲ್ಲ, ಅಪ್ಕಮಿಂಗ್ ಎಕ್ಸಾಮಲ್ಲಿ ಕೂಡ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಡೆಫಿನೆಟ್ ಆಗಿ ಬರ್ತದೆ. ಏನಪ್ಪ ಅದು? ಯಾವ ಯಾವ ಸ್ಥಾನದಲ್ಲಿ ಅಕ್ಷರಗಳು ಹುಟ್ಟುತ್ತವೆ.